ನಮಸ್ಕಾರ. ಒಂದು ದೊಡ್ಡ ಸಿನಿಮಾದ ಮೊದಲ ದೃಶ್ಯ ಹೇಗಿರುತ್ತೆ ಅಂತ ಯೋಚಿಸಿ. ಹ್ಮ್ ಕಥಾನಾಯಕ ತನ್ನ ಮಹಾಯಾತ್ರೆ ಶುರು ಮಾಡ್ಬೇಕು. ಹ್ಮ್ ಎಲ್ಲಿಂದ ಶುರು ಮಾಡ್ತಾನೆ? ಅವನ ಮೊದಲ ಮಾತು ಯಾವುದು? ಹೌದು, ಆ ಮೊದಲ ಹೆಜ್ಜೆಗಳು ಬಹಳ ಮುಖ್ಯ. ಎಕ್ಸಾಕ್ಟ್ಲಿ. ಅದೇ ಇಡೀ ಕಥೆಯ ದಿಕ್ಕನ್ನೇ ನಿರ್ಧರಿಸುತ್ತೆ ಅಲ್ವಾ? ಹೌದು. ಇವತ್ತು ನಾವು ಅಂಥದ್ದೇ ಒಂದು ಮೊದಲ ದೃಶ್ಯವನ್ನ ಆಳವಾಗಿ ನೋಡಲಿದ್ದೇವೆ. ಹೌದು. ನಮ್ಮ ಇವತ್ತಿನ ಚರ್ಚೆ ಮತ್ತಾಯನ ಪುಸ್ತಕದಿಂದ. ಯೋವಾನ್ನನ ಬಂಧನವಾದ ಮೇಲೆ ಯೇಸು ತಮ್ಮ ಸಾರ್ವಜನಿಕ ಸೇವೆಯನ್ನ ಹೇಗೆ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ. ಬಹಳ ಕುತೂಹಲಕಾರಿ ಭಾಗ ಇದು. ಈ ಕೆಲವು ವಾಕ್ಯಗಳಲ್ಲೇ ಅವರ ಇಡೀ ಸೇವೆಯ ಸಾರಾಂಶವೇ ಇದೆ ಅಂತನೂ ಹೇಳ್ಬಹುದು. ಅವರ ಸ್ಥಳದ ಆಯ್ಕೆ, ಅವರ ಮೊದಲ ಸಂದೇಶ, ಮತ್ತೆ ಅವರ ಕೆಲಸದ ರೀತಿ. ಹೌದು. ಈ ಮೂರು ಅಂಶಗಳು ಏನ್ ಹೇಳ್ತವೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಾಗಾದ್ರೆ ಕತೆ ಶುರುವಾಗೋದೇ ಒಂದು ನಾಟಕೀಯ ಘಟನೆಯಿಂದ. ಯೋವಾನನ ಬಂಧನ ಆಗುತ್ತೆ. ಹೌದು. ಇದಾದ್ಮೇಲೆ ಯೇಸು ತಮ್ಮ ಊರಾದ ನಜರೇತನ ಬಿಟ್ಟು ಗಲೀಲೇಯದ ಕಫರ್ನೌಮ್ಗೆ ಹೋಗಿ ನೆಲೆಸ್ತಾರೆ. ಇದು ಮೊದಲ ನೋಟಕ್ಕೆ ಏನೋ ಒಂದು ಸಣ್ಣ ವಿವರದ ಹಾಗೆ ಕಾಣಬಹುದು. ನಿಜ. ಆದ್ರೆ ಯೋಚನೆ ಮಾಡಿ, ಯಹೂದಿ ಧರ್ಮದ ಕೇಂದ್ರ ಬಿಂದು ಅಂದ್ರೆ ಜೆರುಸಲೇಂ. ಯಾರಾದ್ರೂ ಒಂದು ದೊಡ್ಡ ಧಾರ್ಮಿಕ ಚುಳುವಳಿ ಶುರು ಮಾಡೋದಿದ್ರೆ ಜೆರುಸಲೇಂಗೆ ಹೋಗ್ಬೇಕು. ಹೌದು, ರಾಜಧಾನಿಗೆ ಹೋಗ್ಬೇಕು. ಆದ್ರೆ ಯೇಸು ಆಯ್ಕೆ ಮಾಡಿದ್ದು ಗಲೀಲೇಯವನ್ನ. ಯಾಕೆ ಈ ವಿಚಿತ್ರ ಆಯ್ಕೆ? ಇದು ಬಹಳ ಅದ್ಭುತವಾದ ಪ್ರಶ್ನೆ. ನೀವು ಹೇಳಿದ ಹಾಗೆ ಇದು ತರ್ಕಕ್ಕೆ ಸ್ವಲ್ಪ ವಿರುದ್ಧವಾದ ನಡೆ. ಜೆರುಸಲೇಂ ಅಂದ್ರೆ ಅಧಿಕಾರದ ಕೇಂದ್ರ, ಧರ್ಮದ ಕೇಂದ್ರ, ಎಲ್ಲ ಪ್ರಮುಖ ವ್ಯಕ್ತಿಗಳು ಅಲ್ಲೇ ಇದ್ರು. ಆದ್ರೆ ಗಲೀಲಿಯ ಅದೊಂದ್ ರೀತಿ ಹೊರಗಿನ ಪ್ರದೇಶ ಅಲ್ವಾ? ಖಂಡಿತ. ಅದನ್ನ ಅನ್ಯ ಜನಾಂಗಗಳ ಗಲೀಲಿಯ ಅಂತಾನೆ ಕರೀತಿದ್ರು. ಯಾಕಂದ್ರೆ ಅಲ್ಲಿ ಯಹೂದ್ಯರಲ್ಲದ ಬೇರೆ ಜನಾಂಗದವರು, ಬೇರೆ ಸಂಸ್ಕೃತಿಯವರು ಸಾಕಷ್ಟು ಜನ ಇದ್ರು. ಸೊ ಜೆರುಸಲೇಮಿನ ಧಾರ್ಮಿಕ ನಾಯಕರು ಗಲೀಲಿಯಾದ ಜನರನ್ನ ಸ್ವಲ್ಪ ಕೀಳಾಗಿ ನೋಡ್ತಿದ್ರು. ಆಧ್ಯಾತ್ಮಿಕವಾಗಿ ಅಷ್ಟು ಶುದ್ಧರಿಲ್ಲ, ಒಂದ್ ರೀತಿ ಕತ್ತಲೆ ಇರುವವರು ಅನ್ನೋ ಭಾವನೆ ಇತ್ತು. ಹಾಗಾದ್ರೆ ಅವರು ಉದ್ದೇಶಪೂರ್ವಕವಾಗಿಯೇ ಅತ್ಯಂತ ಹೆಚ್ಚು ಕಡೆಗಣಿಸಲ್ಪಟ್ಟ, ಹೆಚ್ಚು ಅಗತ್ಯವಿದ್ದ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡ್ರುಂಟಾಯ್ತು. ನಿಖರವಾಗಿ. ಬೆಳಕಿನ ಅವಶ್ಯಕತೆ ಇರೋದೇ ಕತ್ತಲಲ್ಲಿ. ಇದು ಕೇವಲ ಒಂದು ಸ್ಥಳದ ಆಯ್ಕೆ ಅಲ್ಲ, ಇದೊಂದು ದೊಡ್ಡ ಹೇಳಿಕೆ. ಹೌದು ಹೌದು. ಅಂದ್ರೆ ನನ್ನ ಸೇವೆ ಶುರು ಆಗೋದೇ ಎಲ್ಲರಿಂದ ದೂರವಾದ ಜಾಗದಲ್ಲಿ, ಯಾರು ಕಳೆದು ಹೋಗಿದ್ದಾರೆ ಅಂತ ಭಾವಿಸಲಾಗಿದ್ಯೋ ಅವರ ಮಧ್ಯದಲ್ಲಿ ಅಂತ ಹೇಳಿದ ಹಾಗೆ. ಎಕ್ಸಾಕ್ಟ್ಲಿ. ಇದೊಂದು ಕ್ರಾಂತಿಕಾರಕ ನಡೆ. ಮೂಲದಲ್ಲಿರುವ ಒಂದು ವಿಶ್ಲೇಷಣೆಯು ಇದನ್ನ ಹೀಗೆ ವಿವರಿಸುತ್ತೆ. ಪ್ರವಾದಿ ಯೆಶಾಯನ ಒಂದು ಮಾತು ಇಲ್ಲಿ ನೆರವೇರಿತು ಅಂತ ಮತ್ತಾಯನು ಬರೀತಾನೆ. ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು ಅನ್ನೋ ಮಾತು. ಹೌದು. ಆ ಮಾತು ಗಲಿಲೆಯದ ಜನರಿಗೆ ಅಕ್ಷರಶಃ ಅನ್ವಯವಾಯಿತು. ಯೇಸುವಿನ ಆಗಮನ ಆ ಆಧ್ಯಾತ್ಮಿಕ ಅಂಧಕಾರವನ್ನ ಹೋಗಲಾಡಿಸೋ ದಿವ್ಯ ಜ್ಯೋತಿಯಂತಿತ್ತು. ವಾವ್! ಇದು ಕೇವಲ ಒಂದು ಸ್ಥಳದ ಬಗ್ಗೆ ಮಾತ್ರವಲ್ಲ, ಅಲ್ಲಿನ ಜನರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಯ ಒಂದು ಶಕ್ತಿಯುತ ರೂಪಕವೂ ಹೌದು. ಇದು ಆಧ್ಯಾತ್ಮಿಕ ದೃಷ್ಟಿಕೋನ ಆಯಿತು. ಆದ್ರೆ ಇದಕ್ಕೊಂದು ವ್ಯಾವಹಾರಿಕ ಅಥವಾ ಕಾರ್ಯತಂತ್ರದ ಆಯಾಮ ಇರಬಹುದಾ? ಗಲಿಲೆಯ ಒಂದು ಪ್ರಮುಖ ವ್ಯಾಪಾರ ಮಾರ್ಗದಲ್ಲಿತ್ತು ಅಲ್ವಾ? ಖಂಡಿತ. ಆ ಅಂಶವನ್ನು ನಾವು ಮರೆಯುವಂತಿಲ್ಲ. ಅಲ್ಲಿ ಸಾಕಷ್ಟು ಜನ ಓಡಾಡ್ತಿದ್ರು. ಹೌದು. ಗಲಿಲೆಯವೂ ಒಂದು ರೀತಿಯಲ್ಲಿ ಅಂದಿನ ಕಾಲದ ಕಾಸ್ಮೋಪಾಲಿಟನ್ ಪ್ರದೇಶ. ಬೇರೆ ಬೇರೆ ಕಡೆಯಿಂದ ವ್ಯಾಪಾರಿಗಳು, ಪ್ರಯಾಣಿಕರು ಅಲ್ಲಿಗೆ ಬರ್ತಿದ್ರು. ಓಕೆ. ಹಾಗಾಗಿ ಅಲ್ಲಿ ಹೇಳಿದ ಒಂದು ಮಾತು ಅಥವಾ ಮಾಡದ ಒಂದು ಅದ್ಭುತ ಕಾರ್ಯದ ಸುದ್ದಿ ಬಹುಬೇಗ ಬೇರೆ ಬೇರೆ ಪ್ರದೇಶಗಳಿಗೆ ಹರಡೋ ಸಾಧ್ಯತೆ ಇತ್ತು. ಸರಿ ಸರಿ. ಸೊ ಯೇಸುವಿನ ಆಯ್ಕೆಯಲ್ಲಿ ಆಧ್ಯಾತ್ಮಿಕ ಉದ್ದೇಶ ಮತ್ತು ಕಾರ್ಯತಂತ್ರದ ಜಾಣ್ಮೆ ಎರಡೂ ಸೇರಿತ್ತು. ಅವರು ಕತ್ತಲಿದ್ದ ಜಾಗಕ್ಕೆ ಬೆಳಕನ್ನ ತಂದ್ರು ಮತ್ತು ಆ ಬೆಳಕು ಬಹುಬೇಗ ಎಲ್ಲೆಡೆ ಪಸರಿಸುವಂತ ಜಾಗವನ್ನ ಆಯ್ಕೆ ಮಾಡಿದ್ರು. ಅದ್ಭುತ. ಹಾಗಾದ್ರೆ ಸ್ಥಳದ ಆಯ್ಕೆಯಲ್ಲೇ ಒಂದು ದೊಡ್ಡ ಸಂದೇಶವಿದೆ. ಸರಿ, ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಆ ದಿವ್ಯ ಜ್ಯೋತಿಯು ನೀಡಿದ ಮೊದಲ ಸಂದೇಶವೇನೋ? ಅವರ ಮೊದಲ ಮಾತುಗಳು ಯಾವುವು? ಅದು ಹೀಗಿದೆ: ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು. ಹೌದು. ಈ ಒಂದು ವಾಕ್ಯ ಅವರ ಇಡೀ ಬೋಧನೆಯ ತಿರುಳು. ಇದರಲ್ಲಿ ಎರಡು ಭಾಗಗಳಿವೆ. ಮೊದಲನೇದು ಒಂದು ಕರೆ, ಎರಡನೇದು ಒಂದು ಘೋಷಣೆ. ಆ ಮೊದಲ ಭಾಗದ ಬಗ್ಗೆ ಸ್ವಲ್ಪ ಮಾತಾಡೋಣ. ಪಶ್ಚಾತ್ತಾಪ ಈ ಪದ ಕೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಮಾಡಿದ ತಪ್ಪಿಗಾಗಿ ದುಃಖಿಸೋದು, ಅಳೋದು, ಆ ಕುಟ್ರಬೋಧದಿಂದ ಬಳಲೋದು. ಆದ್ರೆ ಇಲ್ಲಿನ ಅರ್ಥ ಅದಕ್ಕಿಂತ ವಿಶಾಲವಾಗಿದೆಯಾ? ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ.
ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಮೆಟನೋಯಾ ಅನ್ನೋ ಪದವನ್ನ ಬಳಸಲಾಗಿದೆ. ಮೆಟನೋಯ. ಹೌದು. ಮೆಟ ಅಂದ್ರೆ ಬದಲಾವಣೆ, ನೋಯ ಅಂದ್ರೆ ಮನಸ್ಸು, ಅಂದ್ರೆ ಮನಸ್ಸಿನ ಪರಿವರ್ತನೆ. ಇದು ಕೇವಲ ಭಾವನಾತ್ಮಕ ದುಃಖವಲ್ಲ. ಹೋ, ಅಂದ್ರೆ ಇದು ನಾವು GPS ಹಾಕೊಂಡ್ ಹೋಗ್ಬೇಕಾದ್ರೆ ತಪ್ಪು ದಾರಿಯಲ್ಲಿ ಹೋದ್ರೆ ರೀಕ್ಯಾಲ್ಕ್ಯುಲೇಟಿಂಗ್ ಅಂತ ಬರುತ್ತಲ್ಲ, ಆ ಥರನಾ? ಪರ್ಫೆಕ್ಟ್ ಎಕ್ಸಾಂಪಲ್. ಅದೇ ಮೆಟನೋಯ. ನೀವು ತಪ್ಪು ದಾರಿಯಲ್ಲಿದ್ದೀರಿ ಅಂತ ಗೊತ್ತಾದ ತಕ್ಷಣ ಗಾಡಿಯನ್ನ ಸಂಪೂರ್ಣವಾಗಿ ತಿರುಗಿಸಿ ಸರಿಯಾದ ದಾರಿಗೆ ಬರ್ತಿರಲ್ವಾ? ಹೌದು. ಅದೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಳ್ಳೋದು. ನೀವು ಯೋಚಿಸೋ ರೀತಿ, ನಿಮ್ಮ ಮೌಲ್ಯಗಳು, ನಿಮ್ಮ ಆದ್ಯತೆಗಳು ಎಲ್ಲವನ್ನೂ ಬದಲಾಯಿಸ್ಕೊಂಡು ದೇವರ ಕಡೆಗೆ ತಿರುಗೋದು. ವಾವ್! ಅದು ಕೇವಲ ಹಿಂದೆ ನೋಡಿ ದುಃಖಿಸೋದಲ್ಲ, ಬದಲಿಗೆ ಭವಿಷ್ಯವನ್ನು ನೋಡಿ ದಿಕ್ಕನ್ನು ಬದಲಾಯಿಸೋ ಒಂದು ಕ್ರಿಯಾಶೀಲ ಪ್ರಕ್ರಿಯೆ. ನಿಖರವಾಗಿ. ಹಾಗಾದ್ರೆ ಆ ಸಂದೇಶದ 2ನೇ ಭಾಗ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ, ಇದರ ಅರ್ಥವೇನು? ಇದು ಯಾವುದೋ ಕಾಲದಲ್ಲಿ ನಾವು ಸತ್ತ ಮೇಲೆ ಸಿಗೋ ಸ್ವರ್ಗದ ಬಗ್ಗೆನಾ, ಅಥವಾ ಬೇರೆ ಏನನ್ನಾದ್ರೂ ಸೂಚಿಸ್ತಿದ್ಯಾ? ಇಲ್ಲ ಇಲ್ಲ, ಇದು ಕೂಡ ಒಂದು ಕ್ರಾಂತಿಕಾರಕ ಆಲೋಚನೆ. ಅಂದಿನ ಜನರು ಸ್ವರ್ಗ ಸಾಮ್ರಾಜ್ಯ ಅಥವಾ ದೈವರಾಜ್ಯ ಅಂದ್ರೆ ಭವಿಷ್ಯದಲ್ಲಿ ದೇವರು ಬಂದು ಸ್ಥಾಪಿಸೋ ಒಂದು ರಾಜಕೀಯ ರಾಜ್ಯ ಅಂತ ಭಾವಿಸಿದ್ರು. ಓಕೆ. ಆದರೆ ಯೇಸು ಹೇಳುತ್ತಿರೋದು ಆ ರಾಜ್ಯದ ಆಳ್ವಿಕೆ, ಅದರ ನಿಯಮಗಳು, ಅದರ ಉಪಸ್ಥಿತಿ ಈಗ ಇಲ್ಲಿ ನಿಮ್ಮ ಮಧ್ಯೆ ನನ್ನ ಮೂಲಕ ಬಂದಿದೆ ಅಂತ. ಸಮೀಪಿಸಿದೆ ಅಂದ್ರೆ ಅದು ಈಗ ನಿಮ್ಗೆ ಲಭ್ಯವಿದೆ, ಕೈಗೆಟುಕುವಂತಿದೆ ಅಂತ ಅರ್ಥ. ಅಂದ್ರೆ ಅವರು ಕೇವಲ ಒಂದು ಭವಿಷ್ಯದ ವಾಗ್ದಾನವನ್ನ ನೀಡ್ತಿರ್ಲಿಲ್ಲ. ಖಂಡಿತ ಅಲ್ಲ. ಬದಲಾಗಿ ವರ್ತಮಾನದಲ್ಲಿ ಒಂದು ಪರಿವರ್ತನೆಯ ಸಾಧ್ಯತೆಯನ್ನ ತೋರಿಸ್ತಿದ್ರು. ಮನಸ್ಸನ್ನ ಬದಲಾಯಿಸ್ಕೊಂಡ್ರೆ ಆ ದೈವಿಕ ಆಳ್ವಿಕೆಯ ಅನುಭವವನ್ನ ಇಲ್ಲೇ ಈಗಲೇ ಪಡಿಬೋದು ಅನ್ನೋ ಆಹ್ವಾನ ಅದು. ನಿಖರವಾಗಿ. ಇದು ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯೇ ಅನ್ನೋ ಸಂದೇಶವಾಗಿರ್ಲಿಲ್ಲ. ಬದಲಿಗೆ ಸ್ವರ್ಗವು ನಿಮ್ಮ ಬಳಿಗೆ ಬಂದಿದೆ, ಅದನ್ನ ಸ್ವೀಕರಿಸಲು ಸಿದ್ಧರಾಗಿ ಅನ್ನೋ ಕರೆಯಾಗಿತ್ತು. ಆದ್ರೆ ಅದಕ್ಕೊಂದು ಷರತ್ತು. ಆ ಸಾಮ್ರಾಜ್ಯದ ಅನುಭವವನ್ನ ಪಡಿಲಿಕ್ಕೆ, ಅದರ ಭಾಗವಾಗ್ಲಿಕ್ಕೆ ಆ ಹೃದಯದ ಶುದ್ಧೀಕರಣ ಅಂದ್ರೆ ಆ ಮೆಟನೋಯ ಅತ್ಯಗತ್ಯ. ಸರಿ. ನಿಮ್ಮ ಹಳೆಯ ದಾರಿಯನ್ನ ಬಿಟ್ಟು ಈ ಹೊಸ ರಾಜ್ಯದ ಪ್ರಜೆಯಾಗಲು ಸಿದ್ಧರಾಗಬೇಕು ಅನ್ನೋದೇ ಆ ಕರೆಯ ಹಿಂದಿನ ಉದ್ದೇಶ. ಇದು ಇಡೀ ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಹಾಗಾದ್ರೆ ಯೇಸುವಿನ ಸೇವೆ ಕೇವಲ ಒಂದು ಸ್ಥಳದ ಆಯ್ಕೆ ಮತ್ತು ಒಂದು ಸಂದೇಶಕ್ಕೆ ಸೀಮಿತವಾಗಿರಲಿಲ್ಲ. ಇಲ್ವೇ ಇಲ್ಲ. ಅವರ ಮಾತು ಮತ್ತು ಕೃತಿ ಒಂದಕ್ಕೊಂದು ಪೂರಕವಾಗಿತ್ತು. ವಾಕ್ಯಭಾಗದ ಮುಂದಿನ ಭಾಗದಲ್ಲಿ ಅವರ ಕಾರ್ಯಗಳ ಬಗ್ಗೆ ವಿವರಣೆ ಇದೆ. ಅದು ಅವರ ಸಂದೇಶಕ್ಕೆ ಹೇಗೆ ಶಕ್ತಿ ತುಂಬಿತು. ಹೌದು. ಅವರ ಸೇವಾ ಕಾರ್ಯವನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಬೋಧನೆ. ಅವರು ಪ್ರಾರ್ಥನಾ ಮಂದಿರಗಳಲ್ಲಿ ಅಂದ್ರೆ ಅಂದಿನ ಧಾರ್ಮಿಕ ಕೇಂದ್ರಗಳಲ್ಲಿ ಜನರಿಗೆ ಅಧಿಕಾರಯುತವಾಗಿ ಸತ್ಯವನ್ನ ತಿಳಿಸ್ತಿದ್ರು. ಎರಡನೇದು ಪ್ರಬೋಧನೆ. ಅಂದ್ರೆ ದೈವರಾಜ್ಯದ ಶುಭ ಸಂದೇಶವನ್ನ ಬೀದಿಗಳಲ್ಲಿ, ಹಳ್ಳಿಗಳಲ್ಲಿ, ಜನಸಾಮಾನ್ಯರಲ್ಲಿ ಸಾರುತ್ತಿದ್ರು. ಮತ್ತು ಮೂರನೇದಾಗಿ ಗುಣಪಡಿಸುವಿಕೆ. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸುತ್ತಿದ್ರು. ಈ 3ನೇ ಅಂಶ ಅವರ ಸಂದೇಶಕ್ಕೆ ಜೀವ ತುಂಬಿತ್ತು. ಖಂಡಿತ. ಆ ವಾಕ್ಯಗಳಲ್ಲಿ ಪಟ್ಟಿ ಮಾಡಲಾದ ರೋಗಗಳೇ ಬಹಳ ಕುತೂಹಲಕಾರಿಯಾಗಿವೆ. ದೆವ್ವ ಹಿಡಿದವರು, ಮೂರ್ಛಾರೋಗಿಗಳು, ಪಾರ್ಶ್ವವಾಯು ಪೀಡಿತರು, ಹೀಗೆ ನಾನಾ ತರಹದ ವ್ಯಾಧಿಗಳಿಂದ ನರಳುತ್ತಿದ್ದವರನ್ನ ಅವರ ಬಳಿ ಕರೆತರಲಾಯಿತು. ಹೌದು. ಮತ್ತು ಯೇಸು ಅವರೆಲ್ಲರನ್ನೂ ಸ್ವಸ್ಥಪಡಿಸಿದರು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದೊಂದು ಸಾಮಾನ್ಯ ಅನಾರೋಗ್ಯದಿಂದ ಗುಣಪಡಿಸಿದರು ಅನ್ನೋ ಹೇಳಿಕೆಗಿಂತ ಹೆಚ್ಚು ವಿವರವಾಗಿದೆ. ಯಾಕೆ ಈ ನಿರ್ದಿಷ್ಟ ರೋಗಗಳನ್ನ ಉಲ್ಲೇಖಿಸಲಾಗಿದೆ? ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಗತಿ ಅಂದ್ರೆ ಅವರ ಗುಣಪಡಿಸುವಿಕೆಯು ಸಮಗ್ರವಾಗಿತ್ತು. ಸಮಗ್ರವಾಗಿತ್ತು. ಹೌದು. ಅದು ಕೇವಲ ದೈಹಿಕ ರೋಗಗಳಾಗಿರಲಿಲ್ಲ. ದೆವ್ವ ಹಿಡಿದವರು ಅನ್ನೋದು ತೀವ್ರ ಮಾನಸಿಕ ಅಸ್ವಸ್ಥತೆಗಳನ್ನ ಸೂಚಿಸಬಹುದು. ಮೂರ್ಛಾರೋಗ ಒಂದು ನರವೈಜ್ಞಾನಿಕ ಸಮಸ್ಯೆ, ಪಾರ್ಶ್ವವಾಯು ಸಂಪೂರ್ಣ ದೈಹಿಕ ಅಶಕ್ತತೆ. ಸರಿ. ಅಂದ್ರೆ ಅಂದಿನ ಸಮಾಜದಲ್ಲಿ ಗುಣಪಡಿಸಲಾಗದ, ಅತ್ಯಂತ ಭಯಾನಕ ಅಂತ ಪರಿಗಣಿಸಲಾಗಿದ್ದ ಎಲ್ಲ ರೀತಿಯ ನೋವುಗಳಿಗೆ ಅವರು ಸ್ಪಂದಿಸಿದ್ರು. ಯೇಸು ಕೇವಲ ಒಬ್ಬ ಬೋಧಕರಲ್ಲ, ಜನರ ಎಲ್ಲಾ ಬಗೆಯ ಸಂಕಟಗಳನ್ನ ಅರ್ಥ ಮಾಡಿಕೊಂಡು ನಿವಾರಿಸೋ ಒಬ್ಬ ವೈದ್ಯರೂ ಆಗಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅವರ ಸಹಾನುಭೂತಿ ಕೇವಲ ಮಾತುಗಳಲ್ಲಿರಲಿಲ್ಲ, ಅದು ಕ್ರಿಯೆಯಲ್ಲಿ ವ್ಯಕ್ತವಾಯಿತು.
ಹೌದು, ಮತ್ತು ಇದರ ಪರಿಣಾಮವನ್ನ ನಾವು ಕೊನೆಯ ವಾಕ್ಯಗಳಲ್ಲಿ ನೋಡ್ಬೋದು. ಅವರ ಕೀರ್ತಿ ಕೇವಲ ಗಲಿಲಿಯಕ್ಕೆ ಸೀಮಿತವಾಗದೆ ನೆರೆಯ ಸಿರಿಯಾ ದೇಶದವರೆಗೂ ಹಬ್ಬಿತು. ಹೌದು. ಗಲಿಲೇಯ, ದೆಕಪುಲಿ, ಜೆರುಸಲೇಂ, ಜುದೇಯ ಮತ್ತು ಜಾರ್ಡನ್ ನದಿಯ ಆಚೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಅವರನ್ನು ಹಿಂಬಾಲಿಸಿದರು ಅಂತ ಬರೆಯಲಾಗಿದೆ. ಆ ಕಾಲದಲ್ಲಿ ಪ್ರಯಾಣಿಸೋದು ಎಷ್ಟು ಕಷ್ಟವಿತ್ತು ಅಂತ ಯೋಚಿಸಿದ್ರೆ, ಇಷ್ಟು ದೂರದಿಂದ ಜನರು ಬರ್ತಿದ್ರು ಅಂದ್ರೆ ಅವರಲ್ಲಿ ಎಂಥ ಆಳವಾದ ಹಸಿವು, ಎಂಥ ದೊಡ್ಡ ಅಗತ್ಯವಿತ್ತು ಅನ್ನೋದು ತಿಳಿಯುತ್ತೆ. ಖಂಡಿತ. ಆ ಜನರ ದಂಡು ಅಂದಿನ ಸಮಾಜದಲ್ಲಿದ್ದ ಆಳವಾದ ಅಗತ್ಯವನ್ನ ಮತ್ತು ಯೇಸುವಿನ ಸೇವೆಯು ಅದನ್ನು ಹೇಗೆ ನೇರವಾಗಿ ಪೂರೈಸಿತು ಅನ್ನೋದನ್ನು ಸೂಚಿಸುತ್ತೆ. ಅವರು ಕೇವಲ ಅಮೂರ್ತ ತತ್ವಗಳನ್ನ ಬೋಧಿಸಿಲ್ಲ. ನಿಜ. ಅವರ ಮಾತುಗಳಿಗೆ ಅಧಿಕಾರವಿತ್ತು, ಆದರೆ ಅವರ ಕಾರ್ಯಗಳು ಆ ಅಧಿಕಾರವನ್ನ ಸಾಬೀತುಪಡಿಸಿದವು. ನೀವು ಪಶ್ಚಾತ್ತಾಪ ಪಡಿರಿ, ದೈವರಾಜ್ಯ ಸಮೀಪಿಸಿದೆ ಅಂತ ಹೇಳೋದನ್ನ ಕೇಳಬಹುದು, ಆದರೆ ನಿಮ್ಮ ಕಣ್ಣು ಮುಂದೆ ವರ್ಷಗಳಿಂದ ನಡೆಯಲಾಗದವನು ಎದ್ದು ನಡೆದಾಗ ಆ ಸಂದೇಶಕ್ಕೆ ಒಂದು ಜೀವಂತ ಸಾಕ್ಷಿ ಸಿಕ್ಕಂತ ಆಗತ್ತೆ. ನಿಖರವಾಗಿಯೂ ಜನರು ಅವರಲ್ಲಿ ಅಧಿಕಾರಯುತವಾದ ಮಾತುಗಳನ್ನು ಮಾತ್ರವಲ್ಲ, ಅಧಿಕಾರಯುತವಾದ ಪ್ರೀತಿಯ ಕಾರ್ಯಗಳನ್ನು ಕಂಡ್ರು. ಅದೇ ಅವರನ್ನ ಕಾಂತದಂತೆ ಆಕರ್ಷಿಸಿದ್ದು. ಹಾಗಾದ್ರೆ ಈ ಎಲ್ಲ ವಿವರಗಳಿಂದ ನಾವು ಏನನ್ನ ಗ್ರಹಿಸ್ಬೋದು? ಯೇಸುವಿನ ಸೇವೆಯ ಈ ಆರಂಭಿಕ ಚಿತ್ರಣವನ್ನ ಒಟ್ಟಾರೆಯಾಗಿ ನೋಡಿದಾಗ ಇಂದಿನ ನಮ್ಮ ಬದುಕಿಗೆ ಏನಾದ್ರೂ ಪಾಠಗಳಿದೆಯಾ? ಖಂಡಿತವಾಗಿಯೂ. ಈ 3 ಭಾಗಗಳಿಂದ ನಾವು ಕಲಿಬಹುದಾದ್ದು ಸಾಕಷ್ಟಿದೆ. ಮೊದಲನೇದಾಗಿ ಬೆಳಕಿನ ವಿಷಯ. ಯೇಸು ಕತ್ತಲೆಯಲ್ಲಿದ್ದ ಗಲಿಲೇಯಕ್ಕೆ ಬೆಳಕಾಗಿ ಬಂದರು. ಇದು ನಮಗೊಂದು ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ಸುತ್ತಮುತ್ತ, ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸ್ನೇಹಿತರ ಜೀವನದಲ್ಲಿ ಎಲ್ಲಾದ್ರೂ ಕತ್ತಲೆ ಆವರಿಸಿದಾಗ ನಾವು ಒಂದು ಸಣ್ಣ ಭರವಸೆಯ ಕಿರಣವಾಗ್ಬೋದಾ? ಹೌದು. ದೊಡ್ಡ ಬದಲಾವಣೆ ತರಲಾಗದಿದ್ರೂ ಒಂದು ಸಣ್ಣ ದೀಪವನ್ನ ಹಚ್ಚೋ ಪ್ರಯತ್ನ ಮಾಡ್ಬೋದಾ? ಎಕ್ಸಾಕ್ಟ್ಲಿ. ಎರಡನೆಯದಾಗಿ ಪಶ್ಚಾತ್ತಾಪದ ಕುರಿತು ನಾವು ಮಾತಾಡಿದ್ವಿ. ಅದು ಕೇವಲ ಒಂದು ಬಾರಿಯ ಘಟನೆಯಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಹೌದು. ಪ್ರತಿದಿನವೂ ನಮ್ಮ ಯೋಚನೆಗಳನ್ನ, ನಮ್ಮ ನಡವಳಿಕೆಗಳನ್ನ ಪರಿಶೀಲಿಸಿಕೊಂಡು ತಪ್ಪು ದಾರಿಯಲ್ಲಿದ್ದೇವೆ ಅಂತ ಅನಿಸಿದಾಗಲೆಲ್ಲ ನಮ್ಮ ದಿಕ್ಕನ್ನು ಸರಿಪಡಿಸಿಕೊಳ್ಳೋ ಪ್ರಯತ್ನ. ಅದೊಂದು ನಿರಂತರ ಹೃದಯ ಬದಲಾವಣೆಯ ಪ್ರಯಾಣ. ಮತ್ತು ಮೂರನೇದಾಗಿ ಗುಣಪಡಿಸುವಿಕೆಯ ವಿಷಯ. ಯೇಸು ಎಲ್ಲಾ ತರಹದ ರೋಗಿಗಳನ್ನ, ಅಂದ್ರೆ ಅಸಾಧ್ಯ ಅಂತ ಕೈಬಿಟ್ಟಿದ್ದ ಸಮಸ್ಯೆಗಳನ್ನು ಗುಣಪಡಿಸಿದ್ರು. ಇದು ನಮ್ಗೆ ಒಂದು ಭರವಸೆಯನ್ನ ನೀಡುತ್ತೆ. ನಮ್ಮ ಬದುಕಿನಲ್ಲಿ ಇದು ಇನ್ನು ಮುಗುದೇ ಹೋಯ್ತು, ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಎನಿಸೋ ಪರಿಸ್ಥಿತಿಗಳು ಬಂದಾಗ ಆ ಗುಣಪಡಿಸೋ ಶಕ್ತಿ ಇಂದಿಗೂ ಲಭ್ಯವಿದೆ ಅನ್ನೋ ನಂಬಿಕೆಯನ್ನು ಇಡಲು ಇದು ಪ್ರೇರೇಪಿಸುತ್ತೆ. ಈ 3 ಅಂಶಗಳು ಬಹಳ ಸ್ಪಷ್ಟವಾಗಿವೆ. ಈ ಚರ್ಚೆಯನ್ನು ಮುಗಿಸೋ ಮೊದಲು ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಉಳಿದುಕೊಂಡಿದೆ. ಆ ವಾಕ್ಯಭಾಗದಲ್ಲಿ ಹೀಗೆ ಹೇಳಲಾಗಿದೆ, ಎಲ್ಲಾ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಹೌದು. ಇದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಮಹತ್ವದ ವಿವರ. ಹೌದಲ್ಲ? ಯೇಸು ತಾವೇ ಎಲ್ಲರನ್ನೂ ಹುಡ್ಕೊಂಡು ಹೋಗ್ಲಿಲ್ಲ. ಜನರು, ಸಮುದಾಯದವರು, ಸ್ನೇಹಿತರು, ಸಂಬಂಧಿಕರು ತಮ್ಮ ಪ್ರೀತಿಪಾತ್ರರನ್ನ, ಅವರ ಸಮಸ್ಯೆಗಳನ್ನ ಯೇಸುವಿನ ಬಳಿಗೆ ತಂದ್ರು. ಅಂದ್ರೆ ಗುಣಮುಖವಾಗಲು ಮೊದಲ ಹೆಜ್ಜೆ ತಮ್ಮ ಸಮಸ್ಯೆಯನ್ನ ಒಪ್ಕೊಂಡು ಅದನ್ನ ಸಹಾಯ ಸಿಗೋವಲ್ಲಿಗೆ ತರೋದು. ಕೆಲವೊಮ್ಮೆ ರೋಗಿಯು ತಾನೇ ಬರೋ ಸ್ಥಿತಿಲಿರೋದಿಲ್ಲ. ಆಗ ಬೇಳೆಯರು ಆ ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ. ಹಾಗಾದ್ರೆ ಇದು ನಮ್ಗೆ ಕೊನೆಯದಾಗಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗತ್ತೆ. ನಮ್ಮ ಕತ್ತಲೆಯನ್ನ ಅಥವಾ ಅನಾರೋಗ್ಯವನ್ನ ಮರೆಮಾಚೋ ಬದಲು ಅದನ್ನ ಬೆಳಕಿಗೆ ತರುವುದರ ಮಹತ್ವವೇನು? ಸಹಾಯವನ್ನ ಪಡೆಯೋದಕ್ಕೂ ಮತ್ತು ತಮ್ಮ ಅಗತ್ಯವನ್ನ ಮೊದಲು ಒಪ್ಕೊಳ್ಳೋದಕ್ಕೂ ನಡುವೆ ಇರೋ ಸಂಬಂಧದ ಬಗ್ಗೆ ಇದೊಂದು ಆಳವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಕೆಲವೊಮ್ಮೆ ನಮ್ಮ ಅತಿದೊಡ್ಡ ಹೋರಾಟವೇ ಸಹಾಯ ಕೇಳೋದಾಗಿರುತ್ತೆ ಅಲ್ವಾ? ನಿಜ. ಬಹುಶಃ ನಿಜವಾದ ಗುಣಪಡಿಸುವಿಕೆ ಆ ಮೊದಲ ಹೆಜ್ಜೆಯಿಂದಲೇ ಆರಂಭವಾಗುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.